ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ನಮ್ಮ ವಿಜಯಪುರ ಜಿಲ್ಲೆ ಪದಾಧಿಕಾರಿಗಳು, ಮೊಟ್ಟ ಮೊದಲನಾಗಿ ಬಾಬು ಬಿಜಾಪುರ ಅವರು ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಉಸ್ತುವಾರಿ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು, ಅದೇ ರೀತಿಯಲ್ಲಿ ಚಿದಾನಂದ ಔಟಿ ನಾಗ್ಠಾ ಮತಕ್ಷೇತ್ರದ ಉಸ್ತುವಾರಿ, ಅದೇ ರೀತಿಯಲ್ಲಿ ರಮೇಶ್ ದೊಡ್ಮನಿ ಇವರು ಸಿಂಧಿ ಮತಕ್ಷೇತ್ರದ ಉಸ್ತುವಾರಿ ಹಾಗೂ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಅವಿನಾಶ್ ಐಹೊಳೆ ನಾಗ್ಠಾ ಮತಕ್ಷೇತ್ರ ಉಸ್ತುವಾರಿ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಶಬ್ಬೀರ್ ಪಟೇಲ್ ಅವರು ಸಿಂದಗಿ ಮತಕ್ಷೇತ್ರದ ಅಧ್ಯಕ್ಷರು, ಅದೇ ರೀತಿಯಲ್ಲಿ ಕಾಮನ ಗಂಗನಹಳ್ಳಿ ಅವರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ, ಲಕ್ಷ್ಮಣ್ ಕಂಬಾಗಿ ಅವರು ಆಮ್ ಆದ್ಮಿ ಪಕ್ಷದ ಹಿರಿಯ ಮುಖಂಡರು. ಸೊ ಇಲ್ಲಿ ಕೂತಂಥ ಎಲ್ಲರೂ ನಾಳೆ ಬರುವಂಥ ಜಡ್ಪಿ ಹಾಗೂ TP ಎಲೆಕ್ಷನ್ಸ್ನಲ್ಲಿ ಕಂಟೆಸ್ಟ್ ಮಾಡ್ತಿದ್ದಾರೆ. ನಾನು ಹೇಳಿದ್ದೀನಿ ಆಗಲೇ, ಜಡ್ಪಿಯಲ್ಲಿ ಆಲ್ಮೋಸ್ಟ್ ನಮಗೆ ಈಗ 15 ಕ್ಯಾಂಡಿಡೇಟ್ಸ್ ರೆಡಿ ಆಗಿದ್ದಾರೆ. TPನಲ್ಲಿ ಕೂಡ 30-35 ಕ್ಯಾಂಡಿಡೇಟ್ಸ್ ರೆಡಿ ಆಗಿದ್ದಾರೆ. ಬಟ್ ಕ್ಯಾಟಗರಿ ಒಂದು ಸ್ವಲ್ಪ ಬರುವ ಸ್ವಲ್ಪ ಇದೆ ವೇಟಿಂಗ್ನಲ್ಲಿದೆ. ಸೊ ಅದಕ್ಕೋಸ್ಕರ ಆಮೇಲೆ ಚೇಂಜ್ ಆಗುವಂಥ ಒಂದು ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ವಿಷಯ ಮುಂಬರುವ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆ. ಸೊ ಈ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಕಳೆದ 10 ವರ್ಷದಿಂದ ಪೆಂಡಿಂಗ್ ಇದೆ. ಕಳೆದ ಜಡ್ಪಿ ಮತ್ತು TP ಚುನಾವಣೆ ಫೆಬ್ರವರಿ 2016ರಲ್ಲಿ ನಡೆದಿತ್ತು. 2016ರಲ್ಲಿ ನಡೆದಾದ್ಮೇಲೆ 2021ಕ್ಕೆ ಅದರದ್ದು ಟರ್ಮ್ ಮುಗೀತು. ಜಡ್ಪಿದಾಗಿರ್ಬೋದು, TPಗಾಗಿರ್ಬೋದು. 2021ಕ್ಕೆ ಮತ್ತೆ ಮರು ಚುನಾವಣೆ ನಡಿಬೇಕಾಗಿತ್ತು, ಎಲೆಕ್ಷನ್ಸ್ ನಡಿಬೇಕಾಗಿತ್ತು. ಕಾರಣಾಂತರದಿಂದ ಫೆಬ್ರವರಿ 21ರಲ್ಲಿ ಈ ಎಲೆಕ್ಷನ್ಸ್ ನಡೀಲಿಲ್ಲ. ಆವಾಗಿದ್ದಂಥ BJP ಸರ್ಕಾರ ಈ ಒಂದು ಚುನಾವಣೆ ನಡೆಸಲಿಲ್ಲ. ಕಾರಣ ಅವರು ಕೊಟ್ಟರು, ಕೋವಿಡ್ದಿಂದ ಈ ಒಂದು ಎಲೆಕ್ಷನ್ ನಡೆಸ್ತಾ ಇಲ್ಲ, ಆಮೇಲೆ ಡಿಲಿಮಿಟೇಷನ್ ಸಮಸ್ಯೆ ಹೇಳಿದ್ರು, ರಿಸರ್ವೇಷನ್ ಸಮಸ್ಯೆ ಹೇಳಿದ್ರು. ಸೊ ಆ ಒಂದು ವರ್ಷದಲ್ಲಿ ಎಲೆಕ್ಷನ್ಸ್ ಆಗಲೇ ಇಲ್ಲ. ಸೊ BJP ಸರ್ಕಾರ ಕೂಡ ಹೇಳ್ತು ಚುನಾವಣೆ ಮಾಡ್ತೀವಿ ಅನ್ಕೋತ ಚುನಾವಣೆ BJP ಸರ್ಕಾರ ಮಾಡಲೇ ಇಲ್ಲ ಕಡೆಗೂ. ಇವಾಗ ಮಾರ್ಚ್ 2026 ಬಂತು. ಕಳೆದ 10 ವರ್ಷ ಆಯಿತು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಜಡ್ಪಿ TP ಎಲೆಕ್ಷನ್ಸ್ ನಡೆದಿಲ್ಲ. 5 ವರ್ಷ ಆಯ್ತು. ಇವಾಗ 5 ವರ್ಷ ಆದರೂ ಸಹಿತ ನಮ್ಮ ಸರ್ಕಾರಕ್ಕೆ, ಇವಾಗಿದ್ದಂಥ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಎಲೆಕ್ಷನ್ ಮಾಡಬೇಕು ಅಂಥೇಳಿ ಇವಾಗ ಅವ್ರು ನಿದ್ದೆಯಿಂದ ಎದ್ದಿದ್ದಾರೆ. 2023ರಲ್ಲಿ ಬಂದಂಥ ಕಾಂಗ್ರೆಸ್ ಸರ್ಕಾರ ಕೂಡ ಜಡ್ಪಿ TP ಎಲೆಕ್ಷನ್ಸ್ ನಡೆಸಬೇಕು ಅಂಥೇಳಿ ಒಂದು ಮುಂದೆ ಬಂದು ಎಲೆಕ್ಷನ್ಸ್ ನಡೆಸುವಂಥ ಒಂದು ಪ್ರಯತ್ನ ಮಾಡಲಿಲ್ಲ. ಕಡೆಗೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೋರ್ಟ್ಗೆ ಹೋಯಿತು. ಕೋರ್ಟ್ದಿಂದ ಆರ್ಡರ್ ಬಂದ ಮೇಲೆ ಇವಾಗ ಜೂನ್ ಒಳಗಡೆ ಎಲೆಕ್ಷನ್ಸ್ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. 2ನೇ ಸಲ ಮತ್ತೆ ಹೈಕೋರ್ಟ್ಗೆ ಹೋದರು. ಯಾಕಂದರೆ ಇದು ಇನ್ನೂ ಡಿಲಿಮಿಟೇಷನ್ ಮತ್ತು ರಿಸರ್ವೇಷನ್ ರೋಸ್ಟರ್ ಇನ್ನೂ ತಯಾರಾಗ್ತಾ ಇದೆ, ಇನ್ನೂ ತಯಾರಾಗಿಲ್ಲ, ತಯಾರು ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಒಂದಿಷ್ಟು ಕಾಲಾವಧಿ ತೊಗೊಂಡಿದ್ದಾರೆ, ಟೈಮ್ ತೊಗೊಂಡಿದ್ದಾರೆ. ನಮಗೊಂದಿಷ್ಟು ಅವಕಾಶ ಮಾಡಿಕೊಡಿ, ನಾವು ಡಿಲಿಮಿಟೇಷನ್ ಕಾನ್ಸ್ಟಿಟ್ಯೂಷನ್ಸ್ ಇದು ಡಿಲಿಮಿಟೇಷನ್ ತಯಾರು ಮಾಡ್ತೀವಿ ಮತ್ತು ರಿಸರ್ವೇಷನ್ ರೋಸ್ಟರ್ ರೆಡಿ ಮಾಡ್ತೀವಿ ಅಂತೇಳಿ. ಎಷ್ಟು ದಿನ ಬೇಕು ಅಂತೇಳಿ ಕೋರ್ಟ್ ತರಾಟೆಗೆ ತೊಗೊಂಡ್ಮೇಲೆ ಇವಾಗ ಸರ್ಕಾರ ಜೂನ್ ಒಳಗಡೆ ಜಡ್ಪಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೆಸ್ತೀವಿ ಅಂತೇಳಿ ಒಂದು ಕೋರ್ಟ್ಗೆ ಒಂದು ಮಾತು ಕೊಟ್ಟಿದ್ದಾರೆ. ಅದು ಜೊತೆಗೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಕೂಡ ನಡೆದಿಲ್ಲ ನಮ್ಮ ರಾಜ್ಯದಲ್ಲಿ. 2020ರಲ್ಲಿ ನಡೆದಂಥ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಡಿಸೆಂಬರ್ 2025ರಲ್ಲಿ ನಡಿಬೇಕಾಗಿತ್ತು, ಅದು ಕೂಡ ನಡೆದಿಲ್ಲ. ನೋಡಿ, ಇವೆಲ್ಲ ಒಂದು ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳು. ಇವು ಎಷ್ಟು ಬೇಗ ಆತವಷ್ಟು ಡೆವಲಪ್ಮೆಂಟ್ ವರ್ಕ್ ಸ್ಟಾರ್ಟ್ ಆಗ್ತಾವೆ ಹಳ್ಳಿಗಳಲ್ಲಿ. ಬಟ್ ಇವರು ಡೆವಲಪ್ಮೆಂಟ್ ವರ್ಕ್ ನೋಡ್ತಾನೆ ಇಲ್ಲ, ಎಲೆಕ್ಷನ್ಸ್ ಮಾಡಬೇಕಲ್ಲ ಅಂತೇಳಿ ಇವ್ರಿಗೆ ಏನೋ ಒಂದು ಸ್ವಲ್ಪ ಪರಿಜ್ಞಾನವೂ ಇಲ್ಲ ಸರ್ಕಾರಕ್ಕೆ. ಈಗ ಜಡ್ಪಿ TP ಟರ್ಮ್ ಮುಗಿದು ಎಷ್ಟೋ ವರ್ಷ ಆಯಿತು. ಇದನ್ನ ಈಗ ಅಡ್ಮಿನಿಸ್ಟ್ರೇಟರ್ ರೂಲ್ನಲ್ಲಿ ನಡೀತಾ ಇದೆ, ಅಡ್ಮಿನಿಸ್ಟ್ರೇಟರ್ಸ್ ನಡೆಸ್ತಿದ್ದಾರೆ. ಸೊ ಇವಾಗ ಒಂದೇನೋ ಒಂದು ಕಾಲ್ ಕೂಡ ಬಂದಿದೆ, ಜೂನ್ 2026 ಒಳಗಡೆ ಚುನಾವಣೆ ನಡೆಸ್ತೀರಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಆಮ್ ಆದ್ಮಿ ಪಕ್ಷ ಈ ಒಂದು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸಂಪೂರ್ಣವಾಗಿ ತಯಾರಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥ ಜಡ್ಪಿ ಹಾಗೂ TP ಎಲೆಕ್ಷನ್ಸ್ನಲ್ಲಿ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯಲ್ಲಿ ಇರುವಂಥ 44 ಜಡ್ಪಿ ಕ್ಷೇತ್ರ ಹಾಗೂ 158 ತಾಲೂಕ್ ಪಂಚಾಯತ್ ಕ್ಷೇತ್ರಗಳಲ್ಲಿ
ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ನಿಲ್ತಾ ಇದೆ, ಪೂರ್ಣ ತಯಾರಿ ಮಾಡಿಕೊಂಡು ನಿಲ್ತಾ ಇದೆ. ಈ ಒಂದು ಲಿಸ್ಟ್ ಬಿಡುಗಡೆ ಮಾಡೋದ್ರಲ್ಲಿಯೂ ಸರ್ಕಾರ ಒಂದು ಸ್ವಲ್ಪ ಗೊಂದಲ ಮಾಡ್ತು. ಮಾರ್ಚ್ 2021ರಲ್ಲಿ ಒಂದು ಲಿಸ್ಟ್ ಬಿಡ್ತು, ಎಲೆಕ್ಷನ್ ನಡೆಸಬೇಕು ಅಂತೇಳಿ. ಡಿಲಿಮಿಟೇಷನ್ದು ಬಿಟ್ಟರು, ರಿಸರ್ವೇಷನ್ದು ಬಿಟ್ಟರು BJP ಸರ್ಕಾರ ಇದ್ದಾಗ. ಆಮೇಲೆ ಅದು ಕಾರ್ಯರೂಪಕ್ಕೆ ಬರಲೇ ಇಲ್ಲ, ಅದು ಹಾಗೆ ಪೆಂಡಿಂಗ್ ಉಳಿದ್ಬಿಡ್ತು. ಇವರು ಒಂದು ಲಿಸ್ಟ್ ಬಿಟ್ಟರು ಡಿಲಿಮಿಟೇಷನ್ದು. ಸೊ ಇವಾಗ ಡಿಲಿಮಿಟೇಷನ್ದು 2021 ಪ್ರಕಾರ, ಡಿಲಿಮಿಟೇಷನ್ ಪ್ರಕಾರ 44 ZP ನಮ್ಮ ವಿಜಯಪುರ ಜಿಲ್ಲೆಗೆ ಮತ್ತು 158 ತಾಲೂಕ್ ಪಂಚಾಯತ್ ಕ್ಷೇತ್ರ ನಮ್ಮ ವಿಜಯಪುರ ಜಿಲ್ಲೆಗಿದೆ. ಸೊ ಇವಾಗ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಡಿಲಿಮಿಟೇಷನ್ ತಯಾರು ಮಾಡ್ತಾ ಇದೆ. ಸೊ ಅಂದರೆ ಈಗ ಹಿಂದೆ ಬಿಟ್ಟಂಥ ಡಿಲಿಮಿಟೇಷನ್ನು ಮತ್ತು ರಿಸರ್ವೇಷನ್ ಮೋಸ್ಟ್ಲಿ ಆಲ್ಮೋಸ್ಟ್ ಕ್ಯಾನ್ಸಲ್ ಆಗುತ್ತೆ. ಹೊಸದಾಗಿ ಡಿಲಿಮಿಟೇಷನ್ ರೆಡಿ ಮಾಡ್ತಿದ್ದಾರೆ, ಹೊಸದಾಗಿ ರಿಸರ್ವೇಷನ್ ರೋಸ್ಟರ್ ರೆಡಿ ಮಾಡ್ತಿದ್ದಾರೆ. ಸೊ ಅದು ಯಾವಾಗ ಬರುತ್ತೋ ಅದರ ಪ್ರಕಾರವಾಗಿ ನಮ್ಮ ಕ್ಯಾಂಡಿಡೇಟ್ಸನ್ನು ನಾವು ತಯಾರು ಮಾಡ್ತಾ ಇರ್ತೀವಿ. ಅದೇ ರೀತಿಯಲ್ಲಿ ಇವಾಗ ಇರುವಂಥ ZP 44ರಲ್ಲಿ ಆಮ್ ಆದ್ಮಿ ಪಕ್ಷ ಸುಮಾರು 13ರಿಂದ 15 ಕ್ಯಾಂಡಿಡೇಟ್ಸ್ ಆಲ್ರೆಡಿ ಇವಾಗ ರೆಡಿ ಇದ್ದಾರೆ. ಅದು ರೋಸ್ಟರ್ ಯಾವಾಗ ಬರ್ತದೆ ಬರಲಿ, ಅದ್ರ ತಕ್ಕಂತೆ ಮತ್ತೆ ನಾವು ಚೇಂಜಸ್ ಮಾಡ್ತೀವಿ. ಇವಾಗ ಸದ್ಯಕ್ಕೆ 15 ZP ಕ್ಯಾಂಡಿಡೇಟ್ ರೆಡಿ ಇದ್ದಾರೆ, ಸುಮಾರು 30-40 ತಾಲೂಕ್ ಪಂಚಾಯತ್ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರೆ. ಸೊ ಈ ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ನಾನು ವಿಜಯಪುರ ಜಿಲ್ಲೆಯಲ್ಲಿ ಇರುವಂಥ ನಾಗರಿಕರಿಗೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಇವತ್ತು ಆಮ್ ಆದ್ಮಿ ಪಕ್ಷ ಒಂದು ಪ್ರಾಮಾಣಿಕ ಪಕ್ಷ, ಒಂದು ಒಳ್ಳೆ ಆಡಳಿತ ಕೊಡುವಂಥ ಪಕ್ಷ. ದೆಹಲಿ ಮತ್ತು ಪಂಜಾಬ್ದಲ್ಲಿ ನಾವು ಒಳ್ಳೆಯ ಒಂದು ಆಡಳಿತ ಕೊಟ್ಟು ಒಂದು ಜನರ ಮನಸ್ಸನ್ನು ಗೆದ್ದಂಥ ಒಂದು ಆಡಳಿತ ಮಾಡಿ ನಾವು ಪಂಜಾಬ್ ಮತ್ತು ದೆಹಲಿಯಲ್ಲಿ ಮಾಡಿ ತೋರಿಸಿದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಪ್ರಾಮಾಣಿಕವಾಗಿ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀವಿ. ಈ ಒಂದು ಚುನಾವಣೆಗೆ ನಿಲ್ಲುವ ಬಯಸುವಂಥ ವಿಜಯಪುರ ಜಿಲ್ಲಾ ನಾಗರಿಕರು, ಸಾಮಾನ್ಯ ನಾಗರಿಕರು ನಾನು ಆಹ್ವಾನ ಕೊಡ್ತಾ ಇದ್ದೀನಿ. ಬನ್ನಿ, ಇದು ನಮ್ಮ ನಿಮ್ಮ ಪಕ್ಷ. ನಾವು ನೀವು ಕೂಡಿ ವಿಜಯಪುರ ಜಿಲ್ಲೆಗೆ ಒಂದು ಅಭಿವೃದ್ಧಿ ತರುವಂಥ ಕೆಲಸವನ್ನು ಮಾಡೋಣ. ಯಾರಾದರೂ ಆಕಾಂಕ್ಷಿ ಆಗೋ ಬಯಸಿದ್ರೆ ದಯವಿಟ್ಟು ನಾನು ಹೇಳುವಂಥ ಕಾಂಟ್ಯಾಕ್ಟ್ ನಂಬರು ಮತ್ತು ನಾನು ಹೇಳುವಂಥ ಇಮೇಲ್ ಐಡಿಗೆ ದಯವಿಟ್ಟು ತಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ಕಳಿಸ್ಬೇಕು. ವಾಟ್ಸಪ್ ಆದರೂ ಮಾಡ್ಬೋದು, ಇಮೇಲ್ ಮುಖಾಂತರ ನೀವು ನಿಮ್ಮ ಅರ್ಜಿಯನ್ನು ನಮಗೆ ಕಳಿಸ್ಬೋದು. ಒಂದು ಕಂಡೀಷನ್ ಹೇಳ್ತೀನಿ, ನಮ್ಮ ಪಕ್ಷದಿಂದ ನಿಲ್ಲಿಸಬೇಕಾದ್ರೆ ಕ್ಯಾಂಡಿಡೇಟ್ಸು ನಾನ್ ಕರಪ್ಟ್ ಬೇಕು, ಯಾವುದೇ ಒಂದು ಹಗರಣದಲ್ಲಿ ಸಿಲುಕಿರಬಾರ್ದು. ನಾನು ಮಾಧ್ಯಮ ಮಿತ್ರರಿಗೂ ಹೇಳ್ತೀನಿ, ಯಾರಾದರೂ ಆ ಥರ ನಿಮಗೆ ಆಮ್ ಆದ್ಮಿ ಪಕ್ಷದಿಂದ ಇಲ್ಲ ಸರ್ ಇವನು ಭ್ರಷ್ಟಿದ್ದಾನೆ, ಇವನು ಹಿಂದೆ ಮೋಸ ಮಾಡಿದ್ದಾನೆ, ಆ ಥರ ಏನಾದರೂ ಇದ್ದರೆ ನೀವು ನಮ್ಮ ಗಮನಕ್ಕೆ ತರಬಹುದು. ನಮ್ಮ ಗಮನಕ್ಕೆ ಬಂದ ಮೇಲೆ ಅಂಥ ಕ್ಯಾಂಡಿಡೇಟ್ಸ್ ನಾವು ರಿಜೆಕ್ಟ್ ಮಾಡ್ತೀವಿ. ಸೊ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕರಪ್ಟ್ ಇರುವಂಥ ಅಭ್ಯರ್ಥಿಗಳನ್ನ ನಾವು ಹಾಕೋದಿಲ್ಲ. ಇನ್ ಕೇಸ್ ಹಾಕಿದ್ರು ಕೂಡ ನಮ್ಮ ಗಮನಕ್ಕೆ ಬಂದ ಮೇಲೆ ನಾವು ತೆಗೆಯುವಂಥ ಪ್ರಯತ್ನ ಮಾಡ್ತೀವಿ. ಸೊ ನಾನು ಹೇಳುವಂಥ ವಾಟ್ಸಪ್ ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ, 9535042411. ರಿಪೀಟ್ ಮಾಡ್ತೀನಿ, ವಾಟ್ಸಪ್ ನಂಬರ್ 9535042411. ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಅರ್ಜಿ ಕಳಿಸಿ. ಮೇಲ್ ಐಡಿ ಕೂಡ ಹೇಳ್ತೀನಿ, AAP ವಿಜಯಪುರ, AAPVIJAYAPURA AAPvijaypur@gmail.com. ಇದಕ್ಕೂ ಕೂಡ ತಾವು ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಸೊ ಹೀಗೆ ಅದನ್ನು ಹಿಡ್ಕೊಡೋದು ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದಲ್ಲಿ ದುಡಿದಂಥ ಪ್ರಾಮಾಣಿಕ ಕಾರ್ಯಕರ್ತರನ್ನು ನಾವು ಫಸ್ಟ್ ಪ್ರಯಾರಿಟಿ ಕೊಡ್ತೀವಿ. ನಮ್ಮ ಪಕ್ಷದಲ್ಲಿ ದುಡಿದಂಥ ಕಾರ್ಯಕರ್ತರಿಗೆ, ಪದಾಧಿಕಾರಿಗಳಿಗೆ ನಾವು ಫಸ್ಟ್ ಟಿಕೆಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಉಳಿದಿದ್ದ ಸೀಟನ್ನು ಏನಿರ್ತವೆ ನಾವು ಜನಸಾಮಾನ್ಯರಿಗೆ, ಕಾಮನ್ ಪೀಪಲ್ಸ್ ಅಂತ ಏನು ಕರಿತೀವಿ, ಅವರಿಗೆ ನಾವು ಟಿಕೆಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಎಲೆಕ್ಷನ್ ಅನೌನ್ಸ್ ಆದ ತಕ್ಷಣ ಬೇರೆ ಪಕ್ಷದಲ್ಲಿ ಸಿಗಲಿಲ್ಲ ಟಿಕೆಟ್ ಅಂತಂದರೆ ಆವಾಗ ನಮ್ಮ ಪಕ್ಷಕ್ಕೆ ಬರುವಂಥ ಚಾನ್ಸಸ್ ಭಾಳ ಇದ್ದಾವೆ. ಈ ತಾವೆಲ್ಲ ನೋಡಿದ್ದೀರ, ನಾವೆಲ್ಲ ನೋಡಿದ್ದೀವಿ. ಸೊ ಆ ಥರ ಆಗಬಾರ್ದಂತಂದರೆ ಇವಾಗಲೇ ತಾವು ನಮ್ಮ ಪಕ್ಷಕ್ಕೆ ಬಂದು ನಮ್ಮ ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಟಿಕೆಟನ್ನು ಗಿಡಿಸ್ಕೊಳ್ರಿ. ಮತ್ತು ನಾವು ಟಿಕೆಟ್ ಕೊಡೋದು ಕ್ರೈಟೇರಿಯಾ, ಬೇರೆ ಪಕ್ಷದಲ್ಲಿ ಟಿಕೆಟ್ಗೋಸ್ಕರ ಎಷ್ಟೋ ದುಡ್ಡು ಕೊಟ್ಟು ಟಿಕೆಟ್ ತಗೋತಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ರೂಪಾಯಿ ಇಲ್ಲದೆ ನಾವು ಟಿಕೆಟ್ ಅಂತ ಕೊಡುವಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಯಾವುದೊಂದು ದುಡ್ಡು ಕೊಡದೆ, ದುಡ್ಡು ತಗೊಳ್ಳದೆ
ಪ್ರಾಮಾಣಿಕವಾಗಿ ನಾವು ಟಿಕೆಟ್ ಕೊಡ್ತೀವಿ, ಕೆಲಸ ಮಾಡುವಂಥವ್ರನ್ನ ಟಿಕೆಟ್ ಕೊಡ್ತೀವಿ. ಸೊ ಜನಪರ ಕಾಳಜಿ ಇದ್ದವರು, ಸಾಮಾಜಿಕವಾಗಿ ಕಾಳಜಿ ಇದ್ದಂಥ ಜನರು ಆಮ್ ಆದ್ಮಿ ಪಕ್ಷಕ್ಕೆ ನಾನು ಮುಕ್ತವಾಗಿ ಆಹ್ವಾನ ಕೊಡ್ತಾ ಇದ್ದೀನಿ. ಬನ್ನಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ತಾವು ಭಾಗವಹಿಸಿ, ನಾವು ನಿಮ್ಮನ್ನ ಟಿಕೆಟ್ ಕೊಡ್ತೀವಿ. ಜನಪರ ಕೆಲಸ ಮಾಡೋಣ, ಅಭಿವೃದ್ಧಿ ಕೆಲಸ ಮಾಡೋಣ, ಗ್ರಾಮಗಳಲ್ಲಿ ಪಂಚಾಯತ್ಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡೋಣ. ಎಲ್ಲಿವರೆಗೆ ಪ್ರಾಮಾಣಿಕ ಪಕ್ಷ ಕೆಲಸ ಮಾಡೋದಿಲ್ಲ ಅಲ್ಲಿವರೆಗೆ ಈ BJP, ಕಾಂಗ್ರೆಸ್, JDS ಭ್ರಷ್ಟ ಪಕ್ಷಗಳು ನಮ್ಮ ರಾಜ್ಯ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆ ಕೂಡ ಹಾಳು ಮಾಡ್ತಿದ್ದಾವೆ. ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಚುನಾವಣೆ ನಡೆಸ್ತಾ ಇಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ. ಎಲ್ಲಿ ನಾವು ಸೋತು ಬಿಡ್ತೀವಿ ಅಂಥೇಳಿ BJP ಚುನಾವಣೆ ಮಾಡಲಿಲ್ಲ, ನಾವು ಸೋತು ಬಿಡ್ತೀವಿ ಅಂತ ಕಾಂಗ್ರೆಸ್ ಚುನಾವಣೆ ಮಾಡಲಿಲ್ಲ. ಇವಾಗ ಕೋರ್ಟು ಒಂದು ಕಪಾಳ ಮೋಕ್ಷ ಮಾಡಿದ ಮೇಲೆ, ಒಂದು ತರಾಟೆಗೆ ತೊಗೊಂಡ ಮೇಲೆ ಇವಾಗ ಸರ್ಕಾರ ಚುನಾವಣೆ ನಡೆಸ್ತಿದೆ ಅಂತ ಹೇಳ್ತಿದೆ. ಸೊ ಹೀಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಮುಂಬರುವಂಥ ZP ಮತ್ತು TP ಎಲೆಕ್ಷನ್ಸ್ ನಾವು ಪ್ರಾಮಾಣಿಕವಾಗಿ ಕಂಟೆಸ್ಟ್ ಮಾಡ್ತೀವಿ. ಒಂದು ಅಪ್ಡೇಟನ್ನು ಹೇಳ್ತೀನಿ. ವಿಜಯಪುರ ಜಿಲ್ಲೆಯಲ್ಲಿ ತಿಕೋಟ ಮತ್ತು ವಿಜಯಪುರ ಅರ್ಬನ್ ಏರಿಯಾ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ತಿಕೋಟ ಮತ್ತು ವಿಜಯಪುರ ಅರ್ಬನ್ ಏರಿಯಾ ಕನ್ಸಿಡರ್ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಕ್ಷೇತ್ರದಲ್ಲಿ ZP ಅಥವಾ TP ಎಲೆಕ್ಷನ್ಸ್ ಯಾವುದು ಇರೋಂಗಿಲ್ಲ. ಡಿಪಾರ್ಟ್ಮೆಂಟು ಈ ಸಲ ಚುನಾವಣೆ EVM ಬದಲು ಬ್ಯಾಲೆಟ್ ಪೇಪರ್ಸನ್ನು ಯೂಸ್ ಮಾಡಿ ಎಲೆಕ್ಷನ್ ನಡೆಸ್ತಾ ಇದೆ ಅಂತ ಹೇಳಿದೆ. ಅದಕ್ಕೊಂದು ತಿದ್ದುಪಡಿ ಕೂಡ ತಂದಿದೆ. ಬೆಂಗಳೂರಿನಲ್ಲಿ ನಡೆಯುವಂಥ GB ಎಲೆಕ್ಷನ್ಸ್ ಆಗಿರ್ಬೋದು, ಬರುವಂಥ ZP TP ಎಲೆಕ್ಷನ್ಸ್ ಆಗಿರ್ಬೋದು, ಎಲ್ಲ ಇವರು EVM ಬಿಟ್ಟು ಬ್ಯಾಲೆಟ್ ಪೇಪರ್ಸ್ ಮೇಲೆ ಇವರೇ ಎಲೆಕ್ಷನ್ಸ್ ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಮತ್ತು ಪಂಜಾಬ್ದಲ್ಲಿ ಮಾಡಿದಂಥ ಒಂದು ಜನಪರ ಕೆಲಸ ನಾವು ಇಲ್ಲಿ ವಿಜಯಪುರದಲ್ಲಿ ಮಾಡಿ ತೋರಿಸ್ತೀವಿ. ಜನರು ನಮಗೊಂದು ಅವಕಾಶ ಕೊಡಬೇಕು. ಅವಕಾಶ ಕೊಟ್ಟು ನೋಡಿ, ವ್ಯತ್ಯಾಸ ನೀವೇ ನೋಡ್ತೀರಿ. ಮತ್ತೆ ಹೊಳ್ಳಿ ಅವೇ JCB ಪಕ್ಷಗಳು ಕೊಟ್ಟರೆ ಅವರು ರಕ್ತ ಹೀರುವಂಥ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಕೆಲಸ ಯಾವುದೂ ಮಾಡೋಂಗಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಇವರು ಚುನಾವಣೆ ಮಾಡ್ತಾರೆ, ತಮ್ಮ ಸ್ವಾರ್ಥಕ್ಕೋಸ್ಕರ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಯುವಕರಿಗೆ ಬನ್ನಿ, ಯುವಕರು ರಾಜಕೀಯದಲ್ಲಿ ತೊಡಗಬೇಕು. ಎಲ್ಲಿವರೆಗೆ ರಾಜಕೀಯದಲ್ಲಿ ತೊಡಗುದಿಲ್ಲ ಈ ಭ್ರಷ್ಟ BJP, ಕಾಂಗ್ರೆಸ್, JDSಗಳು ಇವರು ಭ್ರಷ್ಟಾಚಾರ ಮಾಡ್ಕೋತ ಹೋಗ್ತಾರೆ. ಇಂದಿನ ಯುವಕರು ಪ್ರಜ್ಞಾವಂತರು, ಜಂಜೆಡ್ ಅಂತ ಏನು ಕರಿತೀವಿ ನಾವು, ಜಂಜೆಡ್. ನಾನು ಓಪನ್ ಆಗಿ ಆಹ್ವಾನ ಕೊಡ್ತಾ ಇದ್ದೀನಿ, ಬನ್ನಿ. ನಿಮಗಲ್ಲಿ ಯಾರೂ ಟಿಕೆಟ್ ಕೊಡೋದಿಲ್ಲ. BJP ನನಗೆ ಮೊನ್ನೆ ಒಬ್ಬರು ನಮ್ಮ ಸ್ಟೂಡೆಂಟ್ ಒಬ್ಬರು BJPಲಿದ್ದಾರೆ. ಅವ್ನು ಹೇಳ್ದ, ಸರ್ ನಮಗೆ ಟಿಕೆಟ್ ಕೊಡ್ತಾ ಇಲ್ಲ ಸರ್, ನಾವು ಇಷ್ಟು ವರ್ಷದ ಪಕ್ಷದಲ್ಲಿದ್ದೀವಿ, ನಮಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂತೇಳಿ. ನಾನು ಓಪನ್ ಆಗಿ ಆಹ್ವಾನ ಮಾಡಿದ್ದೀನಿ, ಬನ್ನಿ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಜಾಯ್ನ್ ಆಗಿ, ನಿಮಗೆ ನಾವು ಟಿಕೆಟ್ ಕೊಡ್ತೀವಿ. ನಾವು ಯುವಕರಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀನಿ. ಯುವಕರು ಬಂದರೆ ನಾನು ಯುವಕರಿಗೆ ಹೆಚ್ಚಿನ ಸೀಟ್ ಅಂತ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಯುವಕರು ನಮ್ಮಲ್ಲಿ ಬರಬೇಕು. ಅಲ್ಲಿ ಹೋದರೆ ಸುಮ್ಮನೆ ಬರೀ ಜೈಕರ್ ಹಾಕೋದ್ರಲ್ಲಿ ನಿಮ್ಮ ಕಾಲಹರಣ ಮಾಡ್ತಾ ಇದ್ದೀರಾ. ನಿಮಗೆ ಯಾರು ಅಲ್ಲಿ ಬೆಳೆಸೋದಿಲ್ಲ, ನಿಮಗೆ ಯಾರು ಟಿಕೆಟ್ ಕೂಡ ಕೊಡೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇವಾಗ BJP, ಕಾಂಗ್ರೆಸ್, JDS ದುಡ್ಡಿನ ಮೇಲೆ ಚುನಾವಣೆ ನಡೆಸ್ತಿದೆ. ಹೌದಾ, ದುಡ್ಡಿನ ಮೇಲೆ ನಡೆಸ್ತಿದೆ. ನಾವು ದೆಹಲಿಯಲ್ಲಿ, ಪಂಜಾಬ್ದಲ್ಲಿ ವಿಧಾನಸಭಾ ಚುನಾವಣೆ ಆಗಿರ್ಬೋದು ಅಥವಾ ZP TP ಚುನಾವಣೆ ಆಗಿರ್ಬೋದು, ನಾವು ಹಣ ಬೆಂಬಲದಿಂದ ಬಂದಿಲ್ಲ. ನಾವು ಹಣ ಬೆಂಬಲದಿಂದ ಅಧಿಕಾರದಲ್ಲಿ ಬಂದಿಲ್ಲ, ನಾವು ಜನ ಬೆಂಬಲದಿಂದ ಅಧಿಕಾರಕ್ಕೆ ಬಂದಿದ್ದೀವಿ. ನಾವು ದುಡ್ಡು ಬೇಕು ಒಪ್ತೀನಿ, ಬಟ್ ದುಡ್ಡು ಇವರು ಹೊಳೆ ಹರಿದಂಗೆ ಹಂಚ್ತಾರೆ. ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ನೋಡಿ, ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡ್ತಾರೆ ಇದು ಬೇರೆ ಪಕ್ಷದಲ್ಲಿ. ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ, ನಮ್ಮಲ್ಲಿ ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ನಮ್ಮ ಹತ್ರ ಎಷ್ಟು ದುಡ್ಡು ಖರ್ಚು ಮಾಡಬೇಕು ಅಷ್ಟೇ ದುಡ್ಡು ಖರ್ಚು ಮಾಡ್ತೀವಿ. ಅದು ಜನ ಬೆಂಬಲದಿಂದ ನಾವು ಖರ್ಚು ಮಾಡ್ತೀವಿ. ಯಾಕೆ ನಮಗೆ ಕಾಂಟ್ರಿಬ್ಯೂಷನ್ ಕೊಡೋರು ಜನರು ನಮಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ, ದೇಣಿಗೆ ಕೊಡ್ತಾರೆ. ಅದೇ ದೇಣಿಗೆಯಿಂದ ನಾವು ಚುನಾವಣೆ ಮಾಡ್ತೀವಿ. ಇಲ್ಲ ನಮ್ದೇನೋ ಸಾಮರ್ಥ್ಯ ಇತ್ತು ನಮ್ಮ ಕಡೆಯಿಂದ ನಾವು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಖರ್ಚು ಮಾಡಿ ನಾವು ಚುನಾವಣೆ ಮಾಡ್ತೀವಿ. ಹೊರತಾಗಿ ಬೇರೆ ಪಕ್ಷಗಳು ಮಾಡ್ದಂಗೆ ನಾವು ಕುಕ್ಕರ್ ಹಂಚಿದೆ, ಸೀರೆ ಹಂಚಿದೆ, ದುಡ್ಡು ಹಂಚಿದೆ, ರಾತ್ರೋರಾತ್ರಿ ಆ ಕ್ಷೇತ್ರಕ್ಕೆ ಹೋಗಿ ದುಡ್ಡು ಹಂಚಿದೆ, ಅಂಥ ಕೆಲಸ ನಾವು ಮಾಡೋದಿಲ್ಲ. ಅಂಥ ಕೆಲಸ ಮಾಡೋರು ನಾವು ನಮಗೆ ಸಿಕ್ಕರೆ ರೆಡ್ ಹ್ಯಾಂಡಾಗಿ ಹಿಡಿತೀವಿ. ಹೊರತಾಗಿ ಅಂಥ ಕೆಲಸ ನಾವು ಭಾಗವಹಿಸಂಗಿಲ್ಲ. ಆಮ್ ಆದ್ಮಿ ಪಕ್ಷ ಕ್ಯಾಂಡಿಡೇಟ್ಸ್ ಯಾರಾದರೂ ಆ ಥರ ಒಂದು ಭ್ರಷ್ಟ ಒಂದು ರೀತಿಯಲ್ಲಿ ಏನಾದ್ರು ಚುನಾವಣೆ ನಡೆಸ್ತಾ ಇರೋ ಒಂದು ಗಮನಕ್ಕೆ ನಿಮಗೆ ಬಂದರೆ ನಮ್ಮ ಗಮನಕ್ಕೆ ತರ್ಬೋದು. ಅವ್ರ ಮೇಲೆ ನಾವು FIR ಕೂಡ ಮಾಡ್ತೀವಿ, ಕ್ಯಾಂಡಿಡೇಟ್ಸ್ ಕೂಡ ರಿಜೆಕ್ಟ್ ಮಾಡ್ತೀವಿ.